ನಂಬರ್ 1 ಸೂರ್ಯ ದೇವಾಲಯ. ಈ ದೇವಾಲಯ ಒರಿಸ್ಸಾ ರಾಜ್ಯದ ಕೋನಾರ್ಕ್ ಎಂಬ ಊರಿನಲ್ಲಿರುತ್ತೆ. ಈ ದೇವಾಲಯ ಸೂರ್ಯ ದೇವರಿಗೆ ಪ್ರಸಿದ್ಧಿ. 7 ಕುದುರೆಗಳು ಸೇರಿ 24 ಚಕ್ರಗಳಿರುವ ರಥವನ್ನ ಎಳೆಯುತ್ತಿರುವ ಹಾಗೆ ಈ ದೇವಾಲಯದ ಆರ್ಕಿಟೆಕ್ಚರ್ ಇರುತ್ತೆ. ಈ ದೇವಾಲಯವನ್ನು ಇನಿಷಿಯಲ್ ಆಗಿ ಸಮುದ್ರದ ದಡದಲ್ಲಿ ಕಟ್ಟಿದ್ದಾರೆ. ಆಗಿನ ಸಮಯದಲ್ಲಿ ಶ್ರೀ ರೂಟ್ ಮೂಲಕ ಟ್ರೇಡಿಂಗ್ ಮಾಡುವವರು ಈ ದೇವಾಲಯವನ್ನ ಒಂದು ಲ್ಯಾಂಡ್ ಮಾರ್ಕ್ ತರ ಪರಿಗಣಿಸ್ತಾ ಇದ್ರು. ಆದ್ರೆ ಈಗ ಸಮುದ್ರದ ಮಟ್ಟ ಕಡಿಮೆ ಆಗೋದ್ರಿಂದ ಈ ದೇವಾಲಯಕ್ಕೆ ಬೀಚ್ ಸ್ವಲ್ಪ ದೂರದಲ್ಲಿರುತ್ತೆ. ಈ ಸೂರ್ಯ ದೇವಾಲಯ ರಥದ ಆಕಾರದಲ್ಲಿರುತ್ತೆ. ಅದಕ್ಕಾಗಿಯೇ ಇದಕ್ಕೆ 24 ಚಕ್ರಗಳು ಕೂಡ ಇರುತ್ತವೆ. ಇವು ನಾರ್ಮಲ್ ಚಕ್ರಗಳಲ್ಲ, ನೆರಳಿನ ಗಡಿಯಾರದಂತೆ ಕೆಲಸ ಮಾಡುತ್ತವೆ. ಇವುಗಳನ್ನ ಇಂಗ್ಲಿಷ್ ನಲ್ಲಿ ಸನ್ ಡಯಾಲ್ಸ್ ಎಂದು ಕರೀತಾರೆ. ಸೂರ್ಯನಿಂದ ಬರುವ ಬೆಳಕು ಈ ಸ್ಪೋಕ್ಸ್ ಮೇಲೆ ಬಿದ್ದಾಗ ನೆರಳು ಬೀಳುತ್ತೆ. ಸೊ ಈ ನೆರಳಿನಿಂದ ಎಕ್ಸಾಕ್ಟ್ ಟೈಮ್ ಎಷ್ಟಾಗಿದೆ ಎಂದು ತಿಳಿದುಕೊಳ್ಳಬಹುದು. ಈ ದೇವಾಲಯದ ಮೇಲೆ 52 ಟನ್ನುಗಳಷ್ಟು ಭಾರವಾದ ಮ್ಯಾಗ್ನೆಟ್, ಹಾಗೆಯೇ ಬೇಸ್ಮೆಂಟ್ ನಲ್ಲೂ ಕೂಡ ಒಂದು ಮ್ಯಾಗ್ನೆಟ್ ಇರುತ್ತೆ. ಅದರ ಮಧ್ಯದಲ್ಲಿ ಸೂರ್ಯನ ವಿಗ್ರಹ ಇರುತ್ತೆ. ಈ ಮ್ಯಾಗ್ನೆಟ್ ಗಳನ್ನ ಈ ರೀತಿ ಯೂನಿಕ್ ಆಗಿ ಅರೇಂಜ್ ಮಾಡೋದ್ರಿಂದ ಆ ದೇವಾಲಯದಲ್ಲಿರುವ ವಿಗ್ರಹ ಗಾಳಿಯಲ್ಲಿ ತೇಲ್ತಾ ಇರುತ್ತೆ. ಈ ದೇವಾಲಯದ ಮೇಲೆ ಇರುವ ಮ್ಯಾಗ್ನೆಟ್ ಎಷ್ಟು ಪವರ್ಫುಲ್ ಅಂದ್ರೆ 13ನೇ ಶತಮಾನದಲ್ಲಿ ಟ್ರೇಡಿಂಗ್ ಮಾಡುವ ಪೋರ್ಚುಗೀಸರ ಶಿಪ್ ಗಳು ಈ ದೇವಾಲಯದ ಕಡೆ ಹೋಗ್ತಾ ಇರುವಾಗ ತಮ್ಮ ಶಿಪ್ ಗಳಲ್ಲಿರುವ ಕಂಪಾಸ್ ಬಾಕ್ಸ್ ಗಳ ಡೈರೆಕ್ಷನ್ ಅನ್ನೇ ಈ ಮ್ಯಾಗ್ನೆಟ್ ಡಿಸ್ಟರ್ಬ್ ಮಾಡ್ತಾ ಇತ್ತಂತೆ. ಸೊ ತಮ್ಮ ಟ್ರೇಡಿಂಗ್ ಹಾಳಾಗಬಾರ್ದು ಅಂತ ಆ ದೇವಾಲಯದ ಮೇಲೆ ಇರುವ ಮ್ಯಾಗ್ನೆಟ್ ಅನ್ನ ಅವರು ದೌರ್ಜನ್ಯದಿಂದ ತೆಗೆದು ಹಾಕ್ತಾರೆ. ಇದರಿಂದ ಆ ದೇವಾಲಯ ಕುಸಿದು ಬೀಳುತ್ತೆ. ಈಗ ನೋಡ್ಬೇಕು ಅಂದ್ರೆ ಕೇವಲ ಅದರ ಪಳಿಯುಳಿಕೆಗಳು ಮಾತ್ರ ಉಳಿದಿವೆ. ಈಗ ಇದು ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿ ಉಳಿದಿದೆ. ಈ ದೇವಾಲಯ ಕುಸಿದು ಬಿದ್ದ ನಂತರ ಅದರ ಒಳಗಡೆ ಇರುವ ವಿಗ್ರಹವನ್ನು ತೆಗೆದು ಪೂರಿ ಟೆಂಪಲ್ ಅಲ್ಲಿ ಇಟ್ಟಿದ್ದಾರೆ. ಆಸ್ಟ್ರೋನಮಿ, ಆರ್ಕಿಟೆಕ್ಚರ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಸಂ ಕಾನ್ಸೆಪ್ಟ್ಸ್ ಗಳನ್ನ ಉಪಯೋಗಿಸಿ ಈ ದೇವಾಲಯವನ್ನ ನಿರ್ಮಿಸಿದ್ದಾರೆ. ಅಂದ್ರೆ ಆಗಿನ ಸಮಯದಲ್ಲಿ ಅವರಿಗೆ ಈ ಟೆಕ್ನಾಲಜಿಗಳು ಗೊತ್ತು. ಈ ದೇವಾಲಯವನ್ನ ಪೋರ್ಚುಗೀಸ್ ಟ್ರೇಡರ್ಸ್ ಡಿಸ್ಟ್ರಾಯ್ ಮಾಡಿದ್ದಾರೆ ಎಂದು ಕೆಲವು ಜನ ಹೇಳ್ತಾ ಇರ್ತಾರೆ. ಇನ್ನು ಕೆಲವು ಜನ ಈ ದೇವಾಲಯವನ್ನ ಇಸ್ಲಾಮಿಕ್ ರಾಜರು ನಾಶ ಮಾಡಿದ್ದಾರೆ ಎಂದು ಹೇಳ್ತಾ ಇರ್ತಾರೆ. ಪ್ರತಿದಿನ ಬೆಳಗ್ಗೆ ಸೂರ್ಯನಿಂದ ಬರುವ ಕಿರಣಗಳು ನಟಮಂದಿರ್ ಮೂಲಕ ಗುಡಿಯ ಒಳಗಡೆ ಇರುವ ಡೈಮಂಡ್ ಮೇಲೆ ಬಿದ್ದು ತಿರುಗಿ ಈ ರೀತಿ ಫೋಟೋದಲ್ಲಿ ಕಾಣಿಸ್ತಾ ಇರುವ ಹಾಗೆ ರಿಫ್ಲೆಕ್ಟ್ ಆಗುತ್ತೆ. ನರಸಿಂಹ ದೇವ ಎಂಬ ರಾಜ 1255ನೇ ವರ್ಷದಲ್ಲಿ ಈ ದೇವಾಲಯವನ್ನ ಕಟ್ಟಿಸಿದ್ದಾನೆ. 1200 ಜನ ವರ್ಕರ್ಸ್ 12 ವರ್ಷಗಳವರೆಗೆ ಈ ದೇವಾಲಯವನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇಂತಹ ಅದೆಷ್ಟೋ ಅದ್ಭುತವಾದ ಆರ್ಕಿಟೆಕ್ಚರ್ ಇರುವ ದೇವಾಲಯಗಳು ನಮ್ಮ ದೇಶದಲ್ಲಿ ಬಹಳಷ್ಟಿವೆ. ಆ ದೇವಾಲಯಗಳಲ್ಲಿ ಇನ್ನೂ 4 ದೇವಾಲಯಗಳ ಬಗ್ಗೆ ಮತ್ತು ಅವುಗಳ ಹಿಂದೆ ಇರುವ ಮಿಸ್ಟರಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿದ್ದೇನೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ನಂಬರ್ 2 ಲೇಪಾಕ್ಷಿ ವೀರಭದ್ರ ಟೆಂಪಲ್. ಇದು ಅನಂತಪುರ ಡಿಸ್ಟ್ರಿಕ್ಟ್ ನಲ್ಲಿದೆ. ಈ ದೇವಾಲಯಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ನಂದಿ ವಿಗ್ರಹ ಇರುತ್ತೆ. ಪ್ರಪಂಚದಲ್ಲೇ ಅತಿ ದೊಡ್ಡ ನಂದಿ ವಿಗ್ರಹವಿದು. ಈ ನಂದಿ ವಿಗ್ರಹವನ್ನ ಕೆತ್ತೋಕೆ ಕೇವಲ ಒಂದೇ ಒಂದು ಗ್ರಾನೈಟ್ ಕಲ್ಲನ್ನ ಬಳಸಿದ್ದಾರೆ. ಈ ದೇವಾಲಯದಲ್ಲಿ ಮಹಾಶಿವನ ಲಿಂಗವಿರುತ್ತೆ. ಈ ಲಿಂಗವನ್ನು 7 ತಲೆಗಳಿರುವ ಹಾವಿನ ಒಡಿಲಲ್ಲಿ ಇರುವ ಹಾಗೆ ಕೆತ್ತಿದ್ದಾರೆ. ಇಂತಹ ಶಿವಲಿಂಗ ಈ ಪ್ರಪಂಚದಲ್ಲಿ ಮತ್ತೆಲ್ಲೂ ಇಲ್ಲ. ಇದನ್ನು ಕೂಡ ಒಂದೇ ಒಂದು ಗ್ರಾನೈಟ್ ಕಲ್ಲಿನಿಂದ ಕೆತ್ತಿದ್ದಾರೆ. ಟೋಟಲ್ 70 ಪಿಲ್ಲರ್ಗಳು ಈ ದೇವಾಲಯದಲ್ಲಿ ಇರುತ್ತವೆ. ಅವುಗಳಲ್ಲಿ ಒಂದು ಪಿಲ್ಲರ್ ಅಂದ್ರೆ ಒಂದು ಸ್ತಂಭ ಭೂಮಿಗೆ ಟಚ್ ಆಗಲ್ಲ, ಅಂದ್ರೆ ಗಾಳಿಯಲ್ಲಿ ತೇಲಾಡ್ತಾ ಇರುತ್ತೆ. 1909ರಲ್ಲಿ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಈ ಸ್ತಂಭವನ್ನ ನೆಲಕ್ಕೆ ಟಚ್ ಆಗುವ ಹಾಗೆ ಮಾಡಬೇಕು ಎಂದು ಟ್ರೈ ಮಾಡ್ತಾನೆ. ಆದ್ರೆ ಸಾಧ್ಯವಾಗಲ್ಲ. ದೇವಾಲಯದ ಗೋಡೆಯ ಮೇಲೆ 2 ರಕ್ತದ ಗುರುತುಗಳು ಕಂಡು ಬರುತ್ತವೆ. ಇವುಗಳ ಹಿಂದೆ ಒಂದು ಸ್ಟೋರಿ ಇದೆ. ವಿರೂಪಣ್ಣ ಎಂಬಾತ ವಿಜಯನಗರ ಸಾಮ್ರಾಜ್ಯದಲ್ಲಿ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದ. ಈತನಿಗೆ ಒಬ್ಬ ಮಗ ಇರ್ತಾನೆ. ಆ ಮಗ ಹುಟ್ಟಿನಿಂದಲೇ ಕುರುಡನಾಗಿರ್ತಾನೆ. ಈ ಲೇಪಾಕ್ಷಿ ದೇವಾಲಯವನ್ನ ಕಟ್ಟೋಕು ಮುಂಚೆ ಆ ಜಾಗದಲ್ಲಿ ಶಿವಲಿಂಗವಿರುವ ಒಂದು ಚಿಕ್ಕ ದೇವಾಲಯವಿರುತ್ತೆ. ಸೊ ಒಂದು ದಿನ ವಿರೂಪಣ್ಣನ ಮಗ ದೇವಾಲಯದಲ್ಲಿ ಆಟ ಆಡಿಕೊಳ್ತಾ ಇರುವಾಗ ಸಡನ್ ಆಗಿ ಆತನಿಗೆ ಕಣ್ಣುಗಳು ಬಂದು ಬಿಡುತ್ತವೆ. ಆಗ ವಿರೂಪಣ್ಣ ತುಂಬಾ ಸಂತೋಷ ಪಡ್ತಾನೆ. ಆ ದಿನ ರಾತ್ರಿ ಆತನ ಕನಸಿನಲ್ಲಿ ಮಹಾಶಿವ ಬಂದು ಆತನಿಗಾಗಿ ಒಂದು ದೇವಾಲಯವನ್ನ ಕಟ್ಟಿಸಿಕೊಡು ಎಂದು ಕೇಳಿಕೊಳ್ತಾನಂತೆ. ಆಗ ತಕ್ಷಣ ಆತ ಗವರ್ಮೆಂಟ್ ಖಜಾನೆಯಿಂದ ದುಡ್ಡನ್ನು ತೆಗೆದುಕೊಂಡು ದೇವಾಲಯವನ್ನ ನಿರ್ಮಿಸ್ತಾನೆ. ಅದು ಕೂಡ ರಾಜನ ಪರ್ಮಿಷನ್ ತಗೊಳ್ಳದೆ. ಈ ವಿಷಯ ಆ ರಾಜನಿಗೆ ಗೊತ್ತಾಗಿ ವಿರೂಪಣ್ಣನಿಗೆ ಶಿಕ್ಷೆ ಹಾಕ್ತಾನೆ. ಆತನ 2 ಕಣ್ಣುಗಳನ್ನ ತೆಗೆದು ಹಾಕಿ ಎಂದು ಆಜ್ಞಾಪಿಸ್ತಾನೆ. ಇದಕ್ಕೆ ವಿರೂಪಣ್ಣ ತುಂಬಾ ದುಃಖಪಟ್ಟು ತನ್ನ ಕಣ್ಣುಗಳನ್ನ ತನ್ನ ಕೈಯಿಂದಲೇ ತೆಗೆದು ಆ ದೇವಾಲಯದ ಗೋಡೆಯ ಮೇಲೆ ಎಸಿತಾನೆ. ಆಗ ಈ ದೇವಾಲಯದ ಗೋಡೆಗಳ ಮೇಲೆ ರಕ್ತ ಅಂಟಿಕೊಳ್ಳುತ್ತೆ. ಕೆಲವು ಜನ ಬ್ರಿಟಿಷ್ ಆಫೀಸರ್ಸ್ ಗಳು ಈ ರಕ್ತದ ಮೇಲೆ ಕೆಮಿಕಲ್ ಅನಾಲಿಸಿಸ್ ಮಾಡ್ತಾರೆ. ಆಗ ನಿಜವಾಗ್ಲೂ ಇದು ಒಬ್ಬ ಮನುಷ್ಯರ ರಕ್ತವೇ ಎಂದು ಆ ಅನಾಲಿಸಿಸ್ ನಲ್ಲಿ ತಿಳಿದು ಬರುತ್ತೆ. ಈ ದೇವಾಲಯದಲ್ಲಿ ಒಂದು ದೊಡ್ಡ ಪಾದದ ಅಚ್ಚೆ ಕೂಡ ಇರುತ್ತೆ. ಈ ಪಾದ ಯಾವಾಗ್ಲೂ ತೇವವಾಗಿಯೇ ಇರುತ್ತೆ. ಯಾವುದೋ ಒಂದು ಗೊತ್ತಾಗದಂತಹ ಅಂಡರ್ ಗ್ರೌಂಡ್ ಸೋರ್ಸ್ ನಿಂದ ಈ ಪಾದದ ಒಳಗಡೆ ನೀರು ಬರ್ತಾ ಇದೆ. ಆ ಸೋರ್ಸ್ ಏನು ಎಂಬುದು ಯಾರಿಗೂ ಗೊತ್ತಿಲ್ಲ. ನಂಬರ್ 3 ಬೃಹದೀಶ್ವರ ದೇವಾಲಯ. ಕ್ರಿಸ್ತಶಕ 985ರಿಂದ 1014ರವರೆಗೆ ಚೋಳರ ವಂಶದ ರಾಜರಾಜ ಚೋಳ ಎಂಬ ರಾಜ ಟೋಟಲ್ ದಕ್ಷಿಣ ಭಾರತವನ್ನ ಆಳ್ತಾ ಇದ್ದ. ಈತನಿಗೆ ದೇವಾಲಯಗಳನ್ನ ನಿರ್ಮಿಸುವುದು ಅಂದ್ರೆ ತುಂಬಾ ಇಷ್ಟ. ಬಹಳಷ್ಟು ಚಿಕ್ಕ ಚಿಕ್ಕ ದೇವಾಲಯಗಳನ್ನು ಕೂಡ ಕಟ್ಟಿಸಿದ್ದಾನೆ. ಆದ್ರೆ ಒಂದು ದಿನ ಆತನಿಗೆ ಒಂದು ದೊಡ್ಡ ಆಲೋಚನೆ ಬರುತ್ತೆ. ಆತನ ಹೆಸರು ಚರಿತ್ರೆಯಲ್ಲಿ ಸೇರುವ ಹಾಗೆ ಒಂದು ಅತಿ ದೊಡ್ಡ ದೇವಾಲಯವನ್ನ ಕಟ್ಟಿಸಬೇಕು ಅಂತ ಅಂದುಕೊಳ್ತಾನೆ. ಇದಕ್ಕಾಗಿ ತಮಿಳುನಾಡಿನಲ್ಲಿರುವ ತಂಜಾವೂರನ್ನ ಆತ ಸೆಲೆಕ್ಟ್ ಮಾಡಿಕೊಳ್ತಾನೆ. ಯಾಕೆ ಅಂದ್ರೆ ಆತ ಆಳುವ ಸಮಯದಲ್ಲಿ
ಕಾಲದಲ್ಲಿ ದಕ್ಷಿಣ ಭಾರತಕ್ಕೆ ರಾಜಧಾನಿ ತಂಜಾವೂರೇ ಆಗಿತ್ತು. ಸೊ ಅಲ್ಲಿ ಬೃಹದೀಶ್ವರ ದೇವಾಲಯವನ್ನ ನಿರ್ಮಿಸ್ತಾನೆ. ಅಂದ್ರೆ ದೇವಾಲಯವನ್ನ ಕಟ್ಟಿ ಇಂದಿಗೆ 1000ಕ್ಕೂ ಅಧಿಕ ವರ್ಷಗಳಾಗಿದೆ. ಈ 1000 ವರ್ಷಗಳಲ್ಲಿ 6 ಬಾರಿ ಆ ಜಾಗದಲ್ಲಿ ಭೂಕಂಪ ಬಂದಿದೆ. ಆದ್ರೆ ಇಂದಿಗೂ ಕೂಡ ಆ ಗುಡಿ ಹಾಗೆಯೇ ಇದೆ. ಎಂತಹ ಟೆಕ್ನಾಲಜಿಗಳನ್ನ ಬಳಸಿ ಈ ದೇವಾಲಯಕ್ಕೆ ಫೌಂಡೇಶನ್ ಹಾಕಿದ್ದಾರೋ ಗೊತ್ತಿಲ್ಲ. ಈ ದೇವಾಲಯ ಮಹಾಶಿವನಿಗೆ ಪ್ರಸಿದ್ಧಿ. ಈ ದೇವಾಲಯವನ್ನ ಕಂಪ್ಲೀಟ್ ಗ್ರಾನೈಟ್ ನಿಂದಲೇ ಕಟ್ಟಿಸಿದ್ದಾರೆ. ಈ ದೇವಾಲಯವನ್ನ ನಿರ್ಮಿಸೋಕೆ ಟೋಟಲ್ 1,30,000 ಟನ್ನುಗಳಷ್ಟು ಗ್ರಾನೈಟ್ ಕಲ್ಲನ್ನ ಉಪಯೋಗಿಸಿದ್ದಾರೆ. ಆದ್ರೆ ಇಲ್ಲಿ ಆಶ್ಚರ್ಯದ ಸಂಗತಿ ಏನು ಅಂದ್ರೆ ಆ ದೇವಾಲಯದ ಸುತ್ತ ಹುಡುಕಿದ್ರೂ ಕೂಡ 100 ಕಿಲೋಮೀಟರ್ ದೂರದವರೆಗೆ ಎಲ್ಲೂ ಕೂಡ ಗ್ರಾನೈಟ್ ಕ್ವಾರಿ ಇರಲ್ಲ. ಅಂತದ್ದು ಆ ಸಮಯದಲ್ಲಿ ಅಷ್ಟೊಂದು ಗ್ರಾನೈಟ್ ಕಲ್ಲನ್ನ ಹೇಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ರು ಎಂಬುದು ಇಂದಿಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಈ ದೇವಾಲಯದ ಟವರ್ ಮೇಲೆ ಇರುವ ಗೋಪುರವನ್ನ ಕೇವಲ ಒಂದೇ ಒಂದು ಗ್ರಾನೈಟ್ ಕಲ್ಲಿನಿಂದ ಮಾಡಿದ್ದಾರೆ. ಆ ಗ್ರಾನೈಟ್ ಕಲ್ಲಿನ ತೂಕ ಸುಮಾರು 80 ಟನ್ನುಗಳು. ಆಗಿನ ಸಮಯದಲ್ಲಿ ಈಗಿನಂತೆ ಕ್ರೇನ್ಸ್ ಆಗ್ಲಿ ಲಿಫ್ಟ್ ಗಳಾಗಿರ್ಲಿ ಇರಲಿಲ್ಲ. ಅಂತದ್ದು ಈ ಗ್ರಾನೈಟ್ ಕಲ್ಲನ್ನ ಅಷ್ಟು ಮೇಲೆ ಎತ್ತೋಕೆ ಎಂತಹ ಟೆಕ್ನಾಲಜಿಗಳನ್ನ ಬಳಸಿರಬಹುದು. ಈ ದೇವಾಲಯದ ಎದುರಿಗೆ ಒಂದು ಅತಿ ದೊಡ್ಡ ನಂದಿ ವಿಗ್ರಹ ಇರುತ್ತೆ. ಈ ವಿಗ್ರಹವನ್ನ ಸಿಂಗಲ್ ಗ್ರಾನೈಟ್ ಅನ್ನ ಬಳಸಿ ಕೆತ್ತಿದ್ದಾರೆ. ದೇವಾಲಯದ ಗೋಡೆಗಳ ಮೇಲೆ ದೇವಾಲಯಕ್ಕೆ ಸಂಬಂಧಿಸಿದ ಬಹಳಷ್ಟು ವಿಷಯಗಳನ್ನ ಬರೆಸಿದ್ದಾರೆ. ಈ ದೇವಾಲಯವನ್ನ ಕಟ್ಟೋಕೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಯಾರ್ಯಾರು ಕೆಲಸ ಮಾಡಿದ್ದಾರೆ, ದಿನಕ್ಕೆ ಎಷ್ಟು ಕನ್ಸ್ಟ್ರಕ್ಷನ್ ಪೂರ್ತಿಯಾಗಿದೆ, ಏನಾದ್ರೂ ಆಕ್ಸಿಡೆಂಟ್ಸ್ ಆಗಿವೆಯಾ ಇಲ್ವಾ ಎಂಬ ಇಂತಹ ಬಹಳಷ್ಟು ವಿಷಯಗಳನ್ನ ಆ ದೇವಾಲಯದ ಗೋಡೆಗಳ ಮೇಲೆ ಕೆತ್ತಿಸಿದ್ದಾರೆ. ಒಬ್ಬ ಶಿಲ್ಪಿ ಈ ದೇವಾಲಯವನ್ನ ಕಟ್ಟುವಾಗ ಸತ್ತು ಹೋಗ್ತಾನೆ. ಆಗ ರಾಜರಾಜ ಚೋಳ ಕಂಪನ್ಸೇಷನ್ ಆಗಿ ಆತನ ಕುಟುಂಬಕ್ಕೆ ಅಗ್ರಿಕಲ್ಚರ್ ಲ್ಯಾಂಡ್ ಕೊಡ್ತಾನೆ. ಆತನ ಕುಟುಂಬದಲ್ಲಿ ಒಬ್ಬರಿಗೆ ಗವರ್ಮೆಂಟ್ ಜಾಬ್ ಕೊಡಿಸ್ತಾನೆ. ಆತನ ಕುಟುಂಬಕ್ಕೆ ಸಂಬಂಧಿಸಿದ ಮುಂಬರುವ 7 ಪೀಳಿಗೆಯವರಿಗೆ ಟ್ಯಾಕ್ಸ್ ಗಳನ್ನ ಮಾಫಿ ಮಾಡ್ತಾನೆ. ಆಗಿನ ಸಮಯದಲ್ಲಿ ರಾಜರಾಜ ಚೋಳ ತನ್ನ ಪ್ರಜೆಗಳನ್ನ ಈ ರೀತಿ ನೋಡಿಕೊಳ್ತಾ ಇದ್ದ. ಅದಕ್ಕಾಗಿಯೇ ಆತ ಇರುವ ಸಮಯವನ್ನ ತಮಿಳಿನ ಜನರು ಬಂಗಾರದ ಶಕೆ ಎಂದು ಕರೀತಾರೆ. ನಾಟ್ಯದಲ್ಲಿರುವ 81 ಭಂಗಿಮಗಳ ಚಿತ್ರಗಳು ಕೂಡ ಈ ದೇವಾಲಯಗಳ ಗೋಡೆಗಳ ಮೇಲೆ ಕೆತ್ತಲಾಗಿದೆ. ಈ ದೇವಾಲಯದ ಕೆಳಗಡೆ 100ಕ್ಕೂ ಅಧಿಕ ಅಂಡರ್ ಗ್ರೌಂಡ್ ಟನಲ್ಸ್ ಇವೆ. ಈ ಟನಲ್ಸ್ ಗಳು ನಗರದ ಬೇರೆ ಬೇರೆ ಪ್ರದೇಶಗಳಿಗೆ ಕರೆದುಕೊಂಡು ಹೋಗುತ್ತವೆ. ಯುದ್ಧಗಳು ನಡೀತಾ ಇರುವ ಸಮಯದಲ್ಲಿ ಈ ಟನಲ್ಸ್ ಗಳನ್ನ ಬಳಸ್ತಾ ಇದ್ರಂತೆ. ಪ್ರಸ್ತುತ ಆ ಟನಲ್ಸ್ ಗಳಿಗೆ ಸಂಬಂಧಿಸಿದ ಮ್ಯಾಪ್ ಗಳು ಇಲ್ಲದೆ ಇರೋದ್ರಿಂದ ಅವುಗಳನ್ನ ಸೀಲ್ ಮಾಡಿದ್ದಾರೆ. ಆಗಿನ ಸಮಯದಲ್ಲಿ ಟೋಟಲ್ ಈ ದೇವಾಲಯವನ್ನ 1000 ಜನ ಮೇಂಟೈನ್ ಮಾಡ್ತಾ ಇದ್ರು. ಈ 1000 ಜನರಲ್ಲಿ 400 ಜನ ಡ್ಯಾನ್ಸರ್ಸ್ ಕೂಡ ಇದ್ರಂತೆ. 17ನೇ ಶತಮಾನದಲ್ಲಿ ತಾಜ್ ಮಹಲ್ ಅನ್ನ ನಿರ್ಮಿಸೋಕೆ 20 ವರ್ಷಗಳು ಹಿಡಿತಿದೆ. ಆದ್ರೆ ಈ ದೇವಾಲಯವನ್ನ ಕೇವಲ 7 ವರ್ಷದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಅಂದ್ರೆ ಆಗಿನ ಸಮಯದಲ್ಲಿ ಎಂತಹ ಟೆಕ್ನಾಲಜಿ ಇತ್ತು ಅಂತ ನೀವೇ ಒಂದು ಸಲ ಊಹೆ ಮಾಡ್ಕೊಳ್ಳಿ. ನಂಬರ್ 4 ಎಲ್ಲೋರ ಕೈಲಾಸನಾಥ ದೇವಾಲಯ. ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ಗೆ 30 ಕಿಲೋಮೀಟರ್ ದೂರದಲ್ಲಿ ಕೈಲಾಸನಾಥ ದೇವಾಲಯವಿದೆ. ಕ್ರಿಸ್ತಶಕ 700ನೇ ವರ್ಷದಲ್ಲಿ ಕೆಲವು ಬೆಟ್ಟಗಳನ್ನ ಕೆತ್ತುತ್ತಾರೆ. ಅವುಗಳಿಗೆ ಎಲ್ಲೋರ ಕೇವ್ಸ್ ಗಳೆಂದು ಹೆಸರಿಡ್ತಾರೆ. ಆ ಎಲ್ಲೋರ ಗುಹೆಗಳಲ್ಲಿ 16ನೇ ಗುಹೆ ಈ ಕೈಲಾಸನಾಥ ದೇವಾಲಯ. ಈ ದೇವಾಲಯವನ್ನ ವರ್ಟಿಕಲ್ ಎಕ್ಸ್ಕೇವೇಷನ್ ಮೆಥಡ್ ನಲ್ಲಿ ಕೆತ್ತಿದ್ದಾರೆ. ಅಂದ್ರೆ ಮೊದಲು ಮೇಲಿನಿಂದ ಕೆತ್ತೋದನ್ನ ಸ್ಟಾರ್ಟ್ ಮಾಡಿ ನಿಧಾನವಾಗಿ ದೇವಾಲಯವನ್ನೆಲ್ಲ ಕೆತ್ತಿದ್ದಾರೆ. ಈ ದೇವಾಲಯವನ್ನ ಯಾರು ಕಟ್ಟಿದಾರೋ, ಎಷ್ಟು ವರ್ಷದಲ್ಲಿ ಕಟ್ಟಿದಾರೋ ಇಂದಿಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಕೆಲವು ಡಾಕ್ಯುಮೆಂಟ್ಸ್ ಗಳ ಪ್ರಕಾರ 7ನೇ ಶತಮಾನದಲ್ಲಿ ಕಟ್ಟಿದ್ದಾರೆ ಎಂದು ಹೇಳ್ತಾ ಇರ್ತಾರೆ. ಆಗಿನ ಸಮಯದಲ್ಲಿ ಕೇವಲ ಸುತ್ತಿಗೆಗಳಂತಹ ಸಲಕರಣೆಗಳು ಮಾತ್ರವೇ ಇದ್ವು. ಇಂತಹ ಸಲಕರಣೆಗಳಿಂದ ಇಷ್ಟು ದೊಡ್ಡ ದೇವಾಲಯವನ್ನ ಹೇಗೆ ಕೆತ್ತಿರಬಹುದಲ್ವಾ? ಮೇ ಬಿ ಆಗಿನ ಸಮಯದಲ್ಲಿ ಹೈ ಟೆಕ್ನಾಲಜಿ ಇರಬಹುದು. ಟೋಟಲ್ ಒಂದೇ ಒಂದು ಸಿಂಗಲ್ ಗ್ರಾನೈಟ್ ಮೇಲೆ ಈ ದೇವಾಲಯವನ್ನ ಕೆತ್ತಿದ್ದಾರೆ. 2 ಲಕ್ಷ ಟನ್ನುಗಳಷ್ಟು ಗ್ರಾನೈಟ್ ಕಲ್ಲನ್ನ ಹೊರಗೆ ತೆಗೆದಿದ್ದಾರೆ. 17ನೇ ಶತಮಾನದಲ್ಲಿ ಇಸ್ಲಾಮಿಕ್ ರೂಲರ್ ಆಗಿರುವ ಔರಂಗಜೇಬ ಹಿಂದೂ ಟೆಂಪಲ್ಸ್ ಗಳನ್ನ ನಾಶ ಮಾಡಬೇಕು ಎಂದು ಆದೇಶ ಕೊಡ್ತಾನೆ. ಅದರ ಭಾಗವಾಗಿ ಈ ದೇವಾಲಯವನ್ನು ಕೂಡ ನಾಶ ಮಾಡಬೇಕು ಅಂತ ಟ್ರೈ ಮಾಡ್ತಾನೆ. 3 ವರ್ಷಗಳವರೆಗೆ ಕಷ್ಟಪಟ್ಟರು ಕೂಡ ಅದರ ಸ್ವಲ್ಪ ಭಾಗ ಮಾತ್ರವೇ ಹಾಳು ಮಾಡೋಕೆ ಸಾಧ್ಯವಾಗುತ್ತೆ. ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ಈ ದೇವಾಲಯವನ್ನ ನಿರ್ಮಿಸಿದ್ದಾರೆ. ಈ ದೇವಾಲಯವನ್ನ ಕನ್ಸ್ಟ್ರಕ್ಟ್ ಮಾಡಿಲ್ಲ, ಅಂದ್ರೆ ಕಟ್ಟಿಲ್ಲ. ಪ್ರತಿಯೊಂದು ಭಾಗವನ್ನು ಕೂಡ ಒಂದೇ ಒಂದು ಬೆಟ್ಟವನ್ನ ಕೆತ್ತಿ ದೇವಾಲಯವನ್ನ ನಿರ್ಮಿಸಿದ್ದಾರೆ. ಆಗಿನ ಸಮಯದಲ್ಲಿರುವ ಟೆಕ್ನಾಲಜಿಯನ್ನ ಅಂದಾಜಿಸಿದ್ರೆ ಮೇ ಬಿ 700 ಜನ ಕೆಲಸಗಾರರು 150 ವರ್ಷಗಳವರೆಗೆ ಇದನ್ನ ನಿರ್ಮಿಸಿರಬಹುದು ಎಂದು ಕೆಲವು ಜನ ಅಂದಾಜಿಸಿದ್ದಾರೆ. ಈ ದೇವಾಲಯ ಕೈಲಾಸ ಪರ್ವತದಂತೆ ಕಾಣಿಸಬೇಕು ಎಂದು ಬಿಳಿ ಬಣ್ಣದ ಪ್ಲಾಸ್ಟರಿಂಗ್ ಕೂಡ ಮಾಡಿದ್ದಾರೆ. ಯಾಕೆಂದ್ರೆ ಕೈಲಾಸ ಪರ್ವತವು ಕೂಡ ಬಿಳಿಯಾದ ಮಂಜಿನಿಂದ ಕೂಡಿರುತ್ತೆ. ಬಹಳಷ್ಟು ವರ್ಷಗಳು ಕಳೆದು ಹೋಗೋದ್ರಿಂದ ಪ್ರಸ್ತುತ ಆ ವೈಟ್ ಪ್ಲಾಸ್ಟರಿಂಗ್ ಕಾಣಿಸ್ತಾ ಇಲ್ಲ. ನಂಬರ್ 5 ಜಗನ್ನಾಥ ದೇವಾಲಯ. ನಮ್ಮ ಕೈಯಲ್ಲಿ ಒಂದು ಬಟ್ಟೆಯನ್ನ ಹಿಡ್ಕೊಂಡು ನಿಂತ್ರೆ ಗಾಳಿ ಯಾವ ಕಡೆ ಬೀಸುತ್ತೋ ಆ ಬಟ್ಟೆ ಕೂಡ ಅದೇ ಡೈರೆಕ್ಷನ್ ಅಲ್ಲಿ ಅಲುಗಾಡುತ್ತೆ. ಆದ್ರೆ ಈ ದೇವಾಲಯದ ಗೋಪುರದ ಮೇಲೆ ಇರುವ ಧ್ವಜ ಮಾತ್ರ ಗಾಳಿ ಬೀಸುವ ದಿಕ್ಕಿಗೆ ವಿರುದ್ಧವಾಗಿ ಬೀಸುತ್ತೆ. ಇದಕ್ಕೆ ಕಾರಣ ಫ್ಲೂಯಿಡ್ ಡೈನಮಿಕ್ ಕಾನ್ಸೆಪ್ಟ್. ಪ್ರತಿದಿನ ಒಬ್ಬ ಪೂಜಾರಿ ಈ ದೇವಾಲಯದ ಮೇಲೆ ಏರಿ ಮೇಲೆ ಇರುವ ಧ್ವಜವನ್ನ ಬದಲಾಯಿಸಬೇಕು. ಹೀಗೆ ಮಾಡೋದನ್ನ ಒಂದು ದಿನ ಬಿಟ್ಟರು ಕೂಡ ಆ ದೇವಾಲಯವನ್ನ 18 ವರ್ಷಗಳವರೆಗೆ ಮುಚ್ಚಿಬಿಡಬೇಕು. ಈ ದೇವಾಲಯದ ಗೋಪುರದ ಮೇಲೆ ಒಂದು ಸುದರ್ಶನ ಚಕ್ರ ಇರುತ್ತೆ. ಅದರ ಎತ್ತರ 20 ಅಡಿಗಳು, ತೂಕ
ತೂಕ 1000 ಕೆಜಿಗಳು. ಈ ಸುದರ್ಶನ ಚಕ್ರವನ್ನು ನೀವು ಯಾವ ಕಡೆಯಿಂದ ನೋಡಿದ್ರೂ ಕೂಡ ಅದು ನಿಮ್ಮ ಕಡೆ ತಿರುಗಿರುವ ಹಾಗೆ ಕಾಣಿಸುತ್ತೆ. 2000 ವರ್ಷಗಳ ಹಿಂದೆ ಈ ಸುದರ್ಶನ ಚಕ್ರವನ್ನ ದೇವಾಲಯದ ಮೇಲೆ ಇಟ್ಟಿದ್ದಾರೆ. 1000 ಕೆಜಿಗಳಷ್ಟು ತೂಕವಿರುವ ವಸ್ತುವನ್ನ ಅಂದಿನ ದಿನಗಳಲ್ಲಿ ಅಷ್ಟು ಎತ್ತರದಲ್ಲಿ ಹೇಗಿಟ್ಟಿದ್ದಾರೆ, ಅದಕ್ಕೆ ಎಂತಹ ಇಂಜಿನಿಯರಿಂಗ್ ಟೆಕ್ನಿಕ್ಸ್ ಉಪಯೋಗಿಸಿದ್ದಾರೆ ಎಂಬುದು ಇಂದಿಗೂ ಕೂಡ ಒಂದು ಮಿಸ್ಟರಿಯಾಗಿಯೇ ಉಳಿದು ಹೋಗಿದೆ. ನಾರ್ಮಲ್ ಆಗಿ ಹಗಲಿನಲ್ಲಿ ಗಾಳಿ ಎಂಬುದು ಸಮುದ್ರದಿಂದ ನೆಲದ ಮೇಲೆ ಬೀಸುತ್ತೆ, ರಾತ್ರಿಯ ಸಮಯದಲ್ಲಿ ನೆಲದ ಮೇಲಿಂದ ಸಮುದ್ರದ ಕಡೆ ಬೀಸುತ್ತೆ. ಆದ್ರೆ ಪೂರಿಯಲ್ಲಿ ಅದು ರಿವರ್ಸ್ ಅಲ್ಲಿ ನಡೆಯುತ್ತೆ. ಆ ದೇವಾಲಯದ ಮೇಲಿಂದ ಒಂದು ಪಕ್ಷಿ ಕೂಡ ಹಾರಲ್ಲ. ಆ ದೇವಾಲಯದ ಸಮೀಪದಲ್ಲಿ ಒಂದು ಸಮುದ್ರ ಕೂಡ ಇರುತ್ತೆ. ದೇವಾಲಯದ ಹೊರಗಡೆ ನಿಮಗೆ ಆ ಸಮುದ್ರದ ಅಲೆಗಳ ಶಬ್ದಗಳು ಕೂಡ ಕೇಳಿಸುತ್ತವೆ. ಆದ್ರೆ ಒಂದು ಸಲ ನೀವು ಗುಡಿಯ ಒಳಗಡೆ ಪ್ರವೇಶಿಸಿದ್ರೆ ಆ ಅಲೆಗಳ ಸೌಂಡ್ ಸ್ವಲ್ಪವೂ ಕೇಳಿಸಲ್ಲ. ಪ್ರತಿ 12 ವರ್ಷಗಳಿಗೊಮ್ಮೆ ವಿಗ್ರಹವನ್ನ ಬದಲಾಯಿಸ್ತಾ ಇರ್ತಾರೆ. ಹಳೆಯ ವಿಗ್ರಹಗಳನ್ನ ಮಣ್ಣಿನಲ್ಲಿ ವಿಲೀನ ಮಾಡ್ತಾರೆ. ಸೊ ಇದು ಫ್ರೆಂಡ್ಸ್, ಇಂತಹ ಅದ್ಭುತವಾದ ಆರ್ಕಿಟೆಕ್ಚರ್ ಇರುವ ದೇವಾಲಯಗಳು ನಮ್ಮ ದೇಶದಲ್ಲಿ ಬಹಳಷ್ಟಿವೆ. ಆಗಿನ ಸಮಯದಲ್ಲಿ ಎಂತಹ ಟೆಕ್ನಾಲಜಿಗಳನ್ನ ಬಳಸಿ ಇಂತಹ ದೇವಾಲಯಗಳನ್ನ ನಿರ್ಮಿಸಿರಬಹುದು ಎಂಬುದು ಮಿಸ್ಟರಿಯಾಗಿಯೇ ಉಳಿದು ಹೋಗಿದೆ. ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಸೊ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.